ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ. ವೀಕೆಂಡ್ ಹೇಗಿರುತ್ತೆ ನನ್ನ ಲೈಫಲ್ಲಿ ಇಬ್ರು ಮಕ್ಳ ಜೊತೆ ಅಂತ ನಿಮ್ಮ ಜೊತೆ ಒಂದು ಪುಟ್ಟದಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಲೆಂತಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಪಾಪು ಇರೋದ್ರಿಂದ. ಇದು ಸ್ಯಾಟರ್ಡೆ ವಿಡಿಯೋ. ಸ್ಯಾಟರ್ಡೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹನೀಶ್ಗೆ ರಜಾ ಇರುತ್ತಲ್ಲ, ಬಿಸಿಲಲ್ಲಿ ಅವನು ಕುಂಡಿಸ್ಕೊಂಡು ಹನುಮಾನ್ ಚಾಲೀಸ್ ಪ್ಲೇ ಮಾಡ್ತಾ ಇರ್ತೀನಿ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹನುಮಾನ್ ಚಾಲೀಸು, ರಾಮ ರಕ್ಷಾ ಸ್ತೋತ್ರ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ ನನ್ನ ರುಟೀನಲ್ಲಿ. ಹೀಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಬಿಸಿಲು ಕಾಯಿಸ್ಕೊಂಡು ಪಾಪುನ ಜೊತೆ ಆಟ ಆಡ್ತಾ ಇದ್ವಿ. ನೆಕ್ಸ್ಟ್ ಮನೆ ಸ್ವಲ್ಪ ಬೆಡ್ ಕ್ಲೀನ್ ಮಾಡ್ಕೊಬೇಕಿತ್ತು. ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬೆಡ್ ಪಾಪು ಇರೋದ್ರಿಂದ ಹೆಂಗಾದ್ರೂ ಯಾಮಾರಿಸಿ ನಾನು ಹಾಕಿರ್ತೀನಿ ರಬ್ಬರ್ ಶೀಟು. ಅವನು ಒಳ್ಳಾಡ್ತಾನಲ್ಲ, ಈಗ ಉಳ್ಳಾಡೋಕ್ಕೆ ಮತ್ತೆ ಉಲ್ಟಾ ತಿರ್ಗೋದ್ರಿಂದ ಅವನೇ ಒಂದ್ ಕಡೆ ಇರ್ತಾನೆ, ನಾನು ಹಾಕಿರೋ ಕಡೆನೇ ಇರಲ್ಲ. ಹಂಗಾಗಿ ಬೆಡ್ ಫುಲ್ಲು ಸುಸು ಮಾಡ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ನಾನು ವೀಕ್ಲಿ ಒನ್ಸ್ ಬೆಡ್ ಶೀಟ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅವನಿನ್ ಮಲಗಿದಾಗಲೇ ಮಾಡಬೇಕು. ಎಲ್ಲ ಸೀರಿಯಲ್ ಮಲಗಿಸಿದ್ದೀನಿ. ಯಾಕೆಂದ್ರೆ ಪಕ್ಕದ ರೂಮಲ್ಲಿ ಮಲಗಿಸಿದ್ರೆ ಇರೋದೇ ಇಲ್ಲ, ಅಳ್ತಾ ಇರ್ತಾನೆ. ಒಂದು ನಿಮಿಷ ಕಂಡಿಲ್ಲ ಅಂದ್ರೂ ನಿದ್ದೆ ಬಂದ್ಬಿಟ್ಟಿತ್ತಲ್ಲ, ಹಂಗೆ ಅಲ್ಲೇ ಮಲಗಿಸಿ ಹಂಗೆ ಚೇಂಜ್ ಮಾಡ್ತಾ ಇದ್ದೀನಿ. ಈ ಸರಿ ನಾನು ಎಲಾಸ್ಟಿಕ್ ಇರೋದು ಫುಲ್ಲು ಎಲಾಸ್ಟಿಕ್ ಇರೋ ಬೆಡ್ಶೀಟ್ ತಗೊಂಡಿದ್ದೀನಿ. ಯಾಕೆಂದ್ರೆ ಪಾಪು ಇರೋದ್ರಿಂದ ಯಾವಾಗಲೂ ಬೆಡ್ ನೀಟಾಗಿ ಇರೋದಿಲ್ಲ, ಹಾಳಾಗ್ತಾ ಇರುತ್ತೆ. ಪಾಪುನ ಮಾತಾಡ್ಸಕ್ಕೆ ಅನೀಶ್ ಹತ್ತುತ್ತಾ ಇರ್ತಾನೆ ಬೆಡ್ ಮೇಲೆಲ್ಲ. ಸಿಕ್ಸೋದಂದ್ರೆ ಬಟ್ಟೆನೇ ಒಂದ್ ಕಡೆ ಇರುತ್ತೆ, ಆ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಸತಿ ಎಲಾಸ್ಟಿಕ್ ಇದ್ರೆ, ಫಸ್ಟು ಫುಲ್ ಇರಲಿಲ್ಲ, 4 ಸೈಡ್ ಮಾತ್ರ ಇರೋ ಥರ ಬೆಡ್ಶೀಟ್ ತೊಗೊಂಡಿದ್ದೆ. ಈ ಸತಿ ಫುಲ್ ಇರೋದು ತೊಗೊಂಡಿದ್ದೀನಿ. ಇದ್ರ ಲಿಂಕ್ ಬೇಕಂದ್ರೆ ಹಾಕಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇನ್ನು ಇದು ಪ್ಯೂರ್ ಕಾಟನ್ ಬೆಡ್ಶೀಟ್. ಇದು ನೀರಿಗೆ ಹಾಕಿದ್ರೆ ಸ್ವಲ್ಪ ಕಲರ್ ಲೈಟಾಗಿ ಹೋಗುತ್ತೆ. ಕಾಟನ್ ಬೆಡ್ಶೀಟ್ ಎಲ್ಲಾನು ಹೋಗುತ್ತೆ. ಇದು ಸ್ವಲ್ಪ ಹೋಯ್ತು ಅಷ್ಟೇ, ತುಂಬ ಏನು ಹೋಗಿಲ್ಲ. ತುಂಬ ಚೆನ್ನಾಗೇ ಇದೆ. ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಡೈಲಿ ತೆಗಿತಾ ಇರಬೇಕು, ವೀಕ್ಲಿ ಇಂದಾಗ ಕಡಿಮೆ ರೇಟಲ್ಲಿ ತೊಗೊಂಡ್ರೆ, ಅಂದರೆ ಒಂದು ರೀಸನಬಲ್ ಪ್ರೈಸಲ್ಲಿ ತೊಗೊಂಡ್ರೆ ಬೆಸ್ಟು ಅಂತ. ಇನ್ನು ಹನೀಶು ಮನೇಲಿದ್ದಾಗಲೇ ನನಗೆ ಫೋಟೋ ಶೂಟ್ ಮಾಡಬೇಕು ಮಮ್ಮಿ ಸರಿ ಅಂತ ಅಂದ. ರಿಪಬ್ಲಿಕ್ ಡೇಗೆ ಮಾಡಬೇಕಾಗಿತ್ತು, ಬಟ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಮಾಡೋಂಗಾಯ್ತು. ಯಾಕೆಂದರೆ ಅದು ಟೀ ಶರ್ಟ್ ಬುಕ್ ಮಾಡಿದ್ದೆ ನಾನು, ಅದು ಬಂದಿದ್ದೇ ಲೇಟ್ ಆಯಿತು. ಅದಕ್ಕೋಸ್ಕರ ಅದು ಬೇಕಿತ್ತು. ನಾನು ಪಾಪುಂಗೆ ನೋಡ್ತಿದ್ದೆ, ಹನೀಶು ನನಗೂ ಬೇಕು ಮಮ್ಮಿ ಟೀ ಶರ್ಟ್ ಅದೇ ಥರ ಪ್ಲೀಸ್ ಅಂತ ಅಂದ. ಇನ್ನು ಹೆಸ್ರು ಕಾಳು ಈ ಕಲರ್ ವೇಲ್ ದುಪ್ಪಟ್ಟ ಹಾಸಿದ್ನಲ್ಲ, ಇಲ್ಲಿ ಏನಂದರೆ ಸಾಫ್ಟ್ ಬಟ್ಟೆ ಹಾಸಿದ್ರೆ ಪಾಪು ಒದ್ದಾಡೋದ್ರಿಂದ ಮಾಡಿರೋದೆಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಪ್ಲೇನಾಗೆ ಒಂದು ಬೆಡ್ಶೀಟ್ನೇ ನೀಟಾಗಿ ಸ್ಟಿಫ್ ಆಗಿರೋ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ದುಪ್ಪಟ್ಟ ಹಾಕಿದ್ರೆ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಅಲ್ಲ ಹೆಸ್ರು ಕಾಳು ಕಲರ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ಬೇರೆ ದುಪ್ಪಟ್ಟ ಹಾಸ್ಕೊಂಡೆ. ಇನ್ನು ಈ ಕಲರ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಲೆಟರ್ಸ್ ಎಲ್ಲ ಬರೆದಿದ್ದು. ಸರಿ ಇದೇ ಕಲರ್ ಇರಲಿ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಹನೀಶು ಪಾಪ ಕೇಳ್ತಿದ್ದಲ್ವ ಅಂದ್ಬಿಟ್ಟು ಅವನಿಗೂ ಆ ಟೀ ಶರ್ಟ್ನ ಬುಕ್ ಮಾಡಿದ್ದು. ಅವನಿಗೊಂಥರ ಖುಷಿ. ಇವಾಗ ಅವನಿಗಿದೆಲ್ಲ ಮಾಡಿಲ್ಲ ನಾನು ಹೇಳ್ಬೇಕಂದ್ರೆ, ಬರೀ ಫೋಟೋಸ್ ತೆಗಿತಿದ್ದೆ ಅಷ್ಟೇ. ಇನ್ನು ಸ್ಯಾಟರ್ಡೆ ಸಂಡೇ ಮನೆ ಹತ್ರ ಇದ್ದರೆ ಹನೀಶು ನನ್ನ ಜೊತೆ ನಾನು ಅವನ ಕೆಲಸದಲ್ಲಿ ಇನ್ಕ್ಲೂಡ್ ಮಾಡ್ಕೊತೀನಿ. ತರಕಾರಿ ಏನಾದರೂ ಸೋಸ್ತಾ ಇದ್ರೆ ಅದ್ರ ಜೊತೆ ಸೇರಿಸ್ಕೊಳ್ಳೋದು. ನಾನು ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಸ್ವಲ್ಪ ಧೂಳು ತಕ್ಕೊಡಪ್ಪ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳ್ತಾನೆ. ಮಾಡ್ಕೊಡಪ್ಪ ಒಂಚೂರು, ಬೇಗ ಕೆಲಸ ಆಗಬೇಕು, ಪಾಪು ಇದ್ದಾನಲ್ವಾ ಅಂದರೆ ಸಾಕು ಮಾಡಿಬಿಡ್ತಾನೆ. ಮೊದಲು ಸ್ವಲ್ಪ ಇದು ಮಾಡ್ತಿದ್ದ, ಹೇಳಬೇಕಿತ್ತು. ಈಗ ನಾನು ಕಸ ಗುಡ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನು ಧೂಳು ಒರೆಸ್ಕೊಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಬಟ್ಟೆ ತಗೊಂಡು ಡೋರು, ಸೋಫಾ ಎಲ್ಲ ಧೂಳು ಎಲ್ಲೆಲ್ಲಿ ನಾನು ಒರೆಸ್ತೀನಿ ನೋಡಿಕೊಂಡು ಅದೆಲ್ಲ ಒರೆಸ್ಕೊಡ್ತಾನೆ. ನಾನಿಲ್ಲಿ ಬರೀತಾ ಇದ್ದೆ, ಅದು ಕನ್ನಡದಲ್ಲಿ ಹೆಸ್ರು ಕಾಳಲ್ಲಿ ಬರೆಯೋದೇ ಎಲ್ಲ ಹೊರ್ಟೋಗ್ತಾ ಇತ್ತು. ಇನ್ನು ತರಕಾರಿಲೆಲ್ಲ ಮಾಡಿದ್ರು ನಾನು ಎಷ್ಟೊಂದು ನೋಡಿದ್ದೆ, ಬಟ್ ತರಕಾರಿ ಎಲ್ಲ ಆ ಥರ ಕಟ್ ಮಾಡಿ ವೇಸ್ಟ್ ಮಾಡೋಕೆ ನಂಗೆ ಇಷ್ಟ ಆಗಲಿಲ್ಲ. ಇನ್ನು ಬಟ್ಟೆ ಮೇಲೆ ಹಾಕಿ ಅಲ್ಲೆಲ್ಲ ಧೂಳೆಲ್ಲ ಹಾಕಿರೋದನ್ನ ತಿನ್ನೋಕ್ಕೂ ಆಗೋದಿಲ್ಲ ಅಲ್ವಾ, ಮತ್ತು ಬಿಸಾಕಬೇಕಾಗುತ್ತೆ ಅಂದ್ಬಿಟ್ಟು ನಾನು ಬರೀ ಕಾಳಲ್ಲಿ ಮಾಡಿಕೊಂಡ್ರೆ ಬೇಳೆನೂ ಅಕ್ಕಿ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಇದನ್ನು 3 ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಈ ಕಾಳು ಈ ಥರ. ಇನ್ನು ತುರ್ದ್ಬಿಟ್ಟೆಲ್ಲ ಮಾಡಿದರೆ ಎಷ್ಟೊಂದು ಥರ ನೋಡಿದೆ, ಬಟ್ ನನಗೆ ಸಿಂಪಲ್ಲಾಗಿ ಈ ಥರ ಇರಲಿ, ಈಗ ಸದ್ಯಕ್ಕೆ ನಾನು ಬೇರೆ ಥರ ಎಲ್ಲ ಅರೇಂಜ್ ಮಾಡ್ಕೊಳಕ್ಕಾಗಲ್ಲ ಎಲ್ಲ ತಂದು ಆಚೆಯಿಂದ ಅಂತ ಅಂದ್ಬಿಟ್ಟು ಮನೇಲಿ ಏನಿತ್ತೋ ಅದರಲ್ಲೇ ಮಾಡಿಕೊಂಡೆ. ಎಲ್ಲನೂ ತಂದು ಆಚೆಯಿಂದ ಮಾಡಬೇಕಂತ ಏನಿಲ್ಲ, ನಮ್ಮ ಖುಷಿ ಹೆಂಗಿರುತ್ತೋ ಅದರಲ್ಲೇ ನಾವು ಖುಷಿ ಪಡಬೇಕು, ಇರೋದ್ರಲ್ಲೇ. ಆ ಥರ ಮೈಂಡ್ ಸೆಟ್ ನಂದು. ಏನಿರುತ್ತೋ ಅದ್ರಲ್ಲಿ ಖುಷಿ ಪಡೋದು.
ಇನ್ನ ಒಬ್ನೇ ಇರೋದ್ರಿಂದ ಅವನಿಗೂ ಬೋರ್ ಆಗುತ್ತೆ. ಅದಕ್ಕೆ ನಾನು ಕೆಲಸದಲ್ಲೆಲ್ಲ ಅವನ್ನ ಸೇರಿಸ್ಕೊಳ್ಳೋದು. ಮತ್ತೆ ಎಲ್ಲ ಕೆಲಸನೂ ಗೊತ್ತಿರಬೇಕು. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ನಮ್ಮ ಅಪ್ಪ ಅಮ್ಮ ಹೇಳಿರೋದೇ ಅದು. ಇಂಥದ್ದು ಬರಲ್ಲ ಅಂತ ಅನ್ಬಾರ್ದು. ಅದರಲ್ಲೂ ನಮ್ಮ ಅಪ್ಪಂಗಿಂತ ನಮ್ಮಮ್ಮ ಜಾಸ್ತಿ. ಇಂಥ ಕೆಲಸ ಬರಲ್ಲ ಅಂತ ಯಾರೂ ಹೇಳ್ಬಾರ್ದು ಅವ್ರಿಗೆ. ಆ ಥರ ಇಷ್ಟ ಆಗಲ್ಲ. ಯಾವ್ದು ಕೇಳಿದ್ರು ಗೊತ್ತು ಮಾಡ್ತೀನಿ ಅಂತ ರೆಡಿ ಇರಬೇಕು. ಹಂಗೆ ಕಲ್ತಿರ್ಬೇಕು ಅನ್ನೋದು ಅವ್ರು ಬೆಳೆಸಿದ ರೀತಿ ಹಂಗೆ ನಮ್ಮನ್ನ. ಇಂಥದ್ದು ಗೊತ್ತಿಲ್ಲ ನಮಗೆ ಈ ಕೆಲಸ ಬರಲ್ಲ ಅಂತ ಹೇಳ್ಬಾರ್ದು. ಈ ಥರ ಮಾಡಿದೆ. ಹಂಗಾಗಿ ನಾನು ಅಷ್ಟೇ. ನನ್ನ ಮಗನು ಗಂಡು ಮಗು ಆಗಿದ್ರು ಸರಿ, ಅವ್ನಿಗಿಂತ ಕೆಲಸ ಗೊತ್ತಿಲ್ಲ ಅಂತ ಅನ್ಬಾರ್ದು. ಗೊತ್ತು ಅಂತ ಮಾಡಬೇಕು ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ. ಎಲ್ಲನೂ ಅವನು ಬರಬೇಕು, ಎಲ್ಲನೂ ಗೊತ್ತು, ಎಲ್ಲನೂ ಮಾಡಕ್ಕೆ ರೆಡಿ ಇರಬೇಕು. ಒಂದು ಫ್ಲಾಗ್ ಮನೇಲಿತ್ತು, ಇನ್ನೊಂದು ಮನೇಲಿ ನಾನೇ ಮಾಡಿಕೊಂಡೆ. ಪಾಪುಂಗೆ 2 ಕಡೆ ಇಟ್ಟರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು. ಇನ್ನು ಇಷ್ಟೇ ಸಿಂಪಲ್ಲಾಗಿ ಅದು ಕೈಗೆ ಹಾಕೋದು ಬ್ಯಾಡ್ಜು ಇತ್ತು. ಸಾಕು ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಆ 4 ನಂಬರ್ ಅಲ್ಲಿ ಕಾಲಲ್ಲಿ ಬಟ್ಟೆಲಿ ಮಕ್ಕಳು ಹಿಂಗೆ ಉಲ್ಟಾ ಆಗ್ಬಿಟ್ರೆ ಅದು ಇರೋದೇ ಇಲ್ಲ. ಏನು ಮಾಡಿದ್ರು ಹಾಳು ಮಾಡಿಬಿಡ್ತಾರೆ. ಇನ್ನು ಅವನ ಖುಷಿಗೆ ಅವನು ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಒಂದು ಫೋಟೋ ತಕ್ಕೊಂಡೆ. ಇಬ್ರು ಇದ್ದಾರಲ್ಲ, ಅದೇ ಥರ ಟಿ ಶರ್ಟ್ ತರಿಸಿದ್ನಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಕೊಡೋದನ್ನ ಕಡ್ಡಿ ಕಡೆ ನನಗಂತೂ ಸಖತ್ ಖುಷಿ ಆಯಿತು. ಇದಿಷ್ಟೇ ಆದರೂ ಸಿಂಪಲ್ಲಾಗೆ ಖುಷಿ ಪಟ್ಟಿದ್ದೀನಿ. ಸಾಕಿಷ್ಟೇ. ನೋಡಿ ಲಾಸ್ಟಿಗೆ ಫುಲ್ ಹಾಳು ಮಾಡಿಬಿಡ್ತಾನೆ ನಮ್ಮ ಪಾಪು. ಅವನು ಈಗ ಒದ್ದಾಡೋದು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನಲ್ಲ. ಅದಕ್ಕೋಸ್ಕರ ಅವ್ನಿಗಿರಲ್ಲ ನೋಡಿ. ಅವಾಗಿಂದ ಮಾಡಿದ್ದು ಹಿಂಗಾಯ್ತು. ಅದಕ್ಕೆ ನಾನು ತುಂಬಾ ಡೆಕೋರೇಷನ್ ಎಲ್ಲ ಮಾಡಕ್ ಹೋಗಲ್ಲ. ನಂಗೆ ಸಿಂಪಲ್ ಆಗಿ ನೀಟಾಗಿ ಕ್ಲೀನ್ ಆಗಿರ್ಬೇಕು, ಆ ತರ ಇಷ್ಟಪಡ್ತೀನಿ. ಎಲ್ಲ ಹಾಳು ಮಾಡಿದ್ರಲ್ಲ. ಉಲ್ಟಾಗು ಉಲ್ಟಾಗು. ಇಸ್ಕೊಂಡ್ರೆ ಆ ಕಡೆ ತಿರ್ಕತಾನೆ. ಏನಪ್ಪ ಅಣ್ಣ ಈಸ್ಕೊಂಬಿಟ್ನಾ? ಇನ್ನು ಹನೀಶನ್ ಸ್ವಲ್ಪ ಸೈಜ್ ಚಿಕ್ಕದಾಯಿತು. ಪಾಪುಂದು ಕರೆಕ್ಟಾಗಿತ್ತು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ತೊಗೊಬೋದು. ಲಿಂಕ್ ಹಾಕಿರ್ತೀನಿ. ಟಿ ಶರ್ಟ್ದು ಬೇಕಂದರೆ ಚೆಕ್ ಮಾಡಿ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಿದೆ ನಾನು. ಟಿಫನ್ನು ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು ಸ್ಯಾಟರ್ಡೆ. ಅದರಿಂದ ಹಂಗೆ ಜೊತೆಗೆ ಸಾಂಬಾರ್ಗೂ ಕೂಗಿಸಿಟ್ಬಿಟ್ಟಿದೆ. ಅದಕ್ಕೊಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ. ನಾನು ಈಗ ರೆಸಿಪೀಸ್ನ ಶೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಅಷ್ಟೊಂದು ಟೈಮೇ ಸಿಗಲ್ಲ. ಅರ್ಜೆಂಟಾಗಿ ಕ್ವಿಕ್ಕಾಗಿ ಆಗೋಂಥದ್ದನ್ನ ಮಾಡ್ಕೊಂಡು ಬಿಟ್ಟಿರ್ತೀನಿ. ಬೆಳಗ್ಗೆನೂ ಅಷ್ಟೇ, ಮಧ್ಯಾಹ್ನಕ್ಕೂ ಅಷ್ಟೇ. ಅದಕ್ಕೋಸ್ಕರ ಬೇಗ ಮಾಡಿಬಿಡ್ತೀನಿ. ಅದು ಎಷ್ಟು ಬೇಗ ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ಪಾಪು ಎದ್ದೋಳೋ ಅಷ್ಟರಲ್ಲಿ ಮಾಡ್ಬೇಕು. ನಾನು ಅವನ್ನ ಮಲಗಿಸಿ, ಅವ್ನು ಎದ್ದಿಲ್ಲ ಅಂದರೆ ಇಲ್ಲಿ ಕುತ್ಕೊಂಡು ಅವ್ನಿಗೆ ನಿದ್ದೆ ಬರೋ ಅಷ್ಟರಲ್ಲಿ ಮಾಡಬೇಕು. ಆ ಥರ ಆಗ್ಬಿಟ್ಟೈತೆ. ಇನ್ನು ಸ್ಯಾಟರ್ಡೆ ಮಧ್ಯಾಹ್ನ ಹನೀಶು ಕ್ರಿಕೆಟ್ ಕ್ಲಾಸಿಗೆ ಬೇರೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಬೇಗ ಮಾಡ್ಕೊಂಬಿಟ್ಟೆ. ಇನ್ನು ಅವರು ಊಟಕ್ಕೆ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬೇಗನೆ ಬಂದುಬಿಡ್ತಾರೆ. ಹೀಗೆ ಇನ್ನು ಅನೀಶು ನಾಳೆ ನೈಟ್ ಬರ್ತಾನೆ. ಆ ಥರ ಅವ್ನ ಕೈಗೆ ಸಿಗಲ್ಲ ಇನ್ನು ಆ ಕಡೆ ಹೋದರೆ. ಅವನ ಜೊತೆ ಸಾಟರ್ಡೆ ಸಂಡೇ ಮಕ್ಕಳು ಮನೇಲಿರ್ತಾರೆ, ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ. ಅಂದರೆ ನನಗೆ ಕಡಿಮೆ ಅವ್ನ ಟೈಮು ಸಾಟರ್ಡೆ ಸಂಡೇ ಸಿಗೋದು. ಕ್ರಿಕೆಟ್ ಕ್ಲಾಸಿಗೆ ಹೋದರೆ ಸಂಡೇ ಬೆಳಗ್ಗೆನೇ ಎದ್ದೋಗ್ತಾನೆ. ಇನ್ನು ಅಲ್ಲೇ ಇರ್ತಾನೆ ಅವ್ರ ಜೊತೆ, ಚಿನ್ಮಯ್ ಮತ್ತು ಅಕ್ಷಯ್ ಜೊತೆ. ನೈಟೇ ಬರೋದು. ಊಟ ಟೈಮಿಗೆ ಬರ್ತಾನೆ ಇಲ್ಲ, ಒಂದೊಂದು ದಿನ ಊಟ ಮಾಡ್ಕೊಂಡು ಬಂದಿರ್ತಾನೆ, ಮಲ್ಕೊಳ್ಳೋ ಟೈಮಿಗೆ ಬರ್ತಾನೆ. ಈ ಥರ ಆಗ್ಬಿಟ್ಟೈತೆ. ನಂಗೆ ಟೈಮ್ಗೆ ಸಿಗಲ್ಲ. ಒಗ್ಗರಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಟ್ಕೊತೀನಿ ನಾನು ಮೇಲೆ ಎಕ್ಸ್ಟ್ರಾನ. ಇನ್ನು ಇವತ್ತಿನ ಊಟಕ್ಕೆ ಮೂಲಂಗಿ ಸಾಂಬಾರು ಮತ್ತು ರೆಡ್ ರೈಸ್ ರೆಡಿ ಆಗುತ್ತೆ ಮಧ್ಯಾಹ್ನಕ್ಕೆ. ಇಷ್ಟೇ. ಇದ್ರ ಜೊತೆಗೆ ಏನಾದರೂ ಸೌತೆಕಾಯಿಯೋ ಆ ಥರ ಮಾಡ್ಕೊತೀನಿ ಎಕ್ಸ್ಟ್ರಾನ. ಬಟ್ ನಾನು ಇನ್ನೂ ತಿಂದಿಲ್ಲ. ನಾನು ಕೊಬ್ಬರಿ ಎಣ್ಣೆನೇ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಯಾಕೆಂದರೆ ಬೇರೆದು ಆಯಿಲ್ ಯೂಸ್ ಮಾಡಿದ್ರೆ ಪಾಪಕ್ಕೆ ಕೆಮ್ಮಾಗುತ್ತೆ. ಒಬ್ಬರು ಕೇಳ್ತಿದ್ರಿ ಪಾಪಕ್ಕೆ ಕೆಮ್ಮಾಗ್ಬಿಟ್ಟಿದೆ ಏನು ಮಾಡೋದು ಅಂತ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ಬೋದು, ಬಟ್ ಬೇರೆ ಎಣ್ಣೆ ಯೂಸ್ ಮಾಡಬೇಡಿ, ಪ್ಯಾಕೆಟ್ ಎಣ್ಣೆ. ನಾನು ಗಾಣದಿಂದ ತರಿಸ್ಕೊಂಡಿರೋದು ಹಾಕ್ತಾರಲ್ಲ, ಅಲ್ಲಿಂದ ತರಿಸ್ಕೊಂಡಿರೋದು ಕೊಬ್ಬರಿ ಎಣ್ಣೆನ. ಮತ್ತು ಆಗಿನ ಕಾಲದಲ್ಲೆಲ್ಲ ಹುಚ್ಚೆಳ್ಳೆಣ್ಣೆ ಯೂಸ್ ಮಾಡ್ತಾಯಿದ್ರಂತೆ. ಯಾರ್ಯಾರು ಇದ್ದೀರಾ ಬಾಣಂತಿಯವರು, ಸಿಕ್ಕಿದ್ರೆ ಹುಚ್ಚೆಳ್ಳೆಣ್ಣೆ ಯೂಸ್ ಮಾಡಿ, ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದು ಬಿಸಿ ಅನ್ನದ ಜೊತೆ ಹಾಕೊಂಡು ತಿನ್ಬೋದಂತೆ.
ನಿಮ್ಗೆ ಆ ಥರ ಆಗಲಿಲ್ಲ ಅಂದರೆ ಒಗ್ಗರಣೆಗೆ ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು, ಮೆಂಟಲ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಾರೆ ಹುಚ್ಚೆಳ್ಳೆಣ್ಣೆ. ಈ ಏನು ಬಾಣಂತಿ ಟೈಮಲ್ಲಿ ಮೇಯ್ನ್ ಅದಕ್ಕೆ ಯೂಸ್ ಆಗುತ್ತೆ. ಇನ್ನು ಅನ್ನ ಇದೆಲ್ಲ ರೆಡಿ ಆಯಿತು. ನಾನು ಅಲ್ಲಿಂದ ಅಲ್ಲಲ್ಲೇ ಕೆಲಸ ಮಾಡ್ಕೊಂಡ್ಬಿಡ್ತೀನಿ, ಯಾವುದೂ ಉಳಿಸ್ಕೊಳ್ಳಲ್ಲ. ಮತ್ತು ತರಕಾರಿ ಎಲ್ಲನೂ ಅಷ್ಟೇ ನನಗೆ ಯಾಕೆಂದರೆ ತುಂಬ ಅಡುಗೆ ಮಾಡೋ ಟೈಮಲ್ಲೆಲ್ಲ ಅಂಟ್ಕೊಂಡ್ರೆ ಮತ್ತು ಅದು ಎತ್ತಿಕ್ಕೋದು ಎಲ್ಲ ಮೆಸ್ಸಿ ಆಗೋದು ಅದು ಇಷ್ಟ ಆಗಲ್ಲ. ಅಲ್ಲಿಂದ ಅಲ್ಲಿಗೆ ನೀಟಾಗಿ ಮಾಡ್ಕೊಂಬಿಡ್ಬೇಕು. ಅದಕ್ಕೋಸ್ಕರ ತರಕಾರಿನೂ ಕಟ್ ಮಾಡ್ಕೊಂಡ್ರೆ ಹಂಗಿಂದ ಹಂಗೆ ನೀಟಾಗಿ ಅಲ್ಲೇ ಒರೆಸ್ಕೊಂಡು ಇದು ಮಾಡಿಬಿಡ್ತೀನಿ. ಕೆಲಸ ಡಬಲ್ ಮಾಡ್ಕೊಳ್ಳಲ್ಲ, ನಾನು ಈಸಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಷ್ಟೇ ನೋಡಿ, ಅಲ್ಲೊಂದು ಚೂರು ಕಟ್ ಮಾಡ್ಕೊಂಡಿದ್ದೆ, ಅದಷ್ಟು ನೀಟಾಗಿ ಒರೆಸ್ಕೊಂಡು ಅಷ್ಟೇ. ಒಲೆ ಮೇಲೂ ಅಷ್ಟೇ, ಗ್ಯಾಸ್ ಮೇಲೆ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ನಾನು ಅದನ್ನು ಗಲೀಜು ಮಾಡ್ಕೊಳ್ಳೋದೆ. ಇನ್ನು ಮನೇಲಿ ರಾಗಿ ಖಾಲಿಯಾಗಿತ್ತು, ರಾಗಿ ತೊಳೆದಿದ್ದೆ, ನಾನು ಅದು ವಿಡಿಯೋ ಮಾಡಿಲ್ಲ. ಇದೇ ಮನೇಲಿ ತುಂಬ ನನಗೆ ಕೆಲಸಗಳು. ಯಾರು ಹೆಣ್ಮಕ್ಳು ಮನೇಲಿ ಕೆಲಸ ಮಾಡಲ್ಲ ಅಂತೀರಾ? ನೀವು ಒಂದಿನ ಇದ್ದವ್ರು ಮಾಡೋ ಕೆಲಸ ಮಾಡಿಬಿಡಿ, ಗೊತ್ತಾಗುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ. ಒಂದಿನ ಇದ್ದಿದ್ದ ಕೆಲಸ ಇನ್ನೊಂದು ದಿನ ಇರಲ್ಲ. ರಾಗಿ ತೊಳೆದಿದ್ದೆ, ಮತ್ತು ಹಂಗೆ ಕಡಲೆಬೇಳೆನೂ ಬೋಂಡ ಅದಕ್ಕೆಲ್ಲ ಬಜ್ಜಿಗೆಲ್ಲ ನಾನು ಮನೇಲೇ ಹಾಕಿಸ್ಕೊತೀನಿ, ಪ್ಯಾಕೆಟ್ ತರಲ್ಲ. ಏನೇ ಮಿಲ್ಗೆ ಹಾಕಿಸ್ಬೇಕು ಅಂದರೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕೊಡಿ, ಇನ್ನು ಚೆನ್ನಾಗಿರುತ್ತೆ ಪುಡಿನೂ, ಮತ್ತು ಬೇಗ ಹಾಳಾಗಲ್ಲ. ಹಾಗೆ ರಾಗಿ ತೊಳೆದಿದ್ನಲ್ಲ, ರಾಗಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ನಾನು ಬಿಸಿಲಲ್ಲಿ ಒಣಗಾಕಿಸ್ತೀನಿ. ಈರುಳ್ಳಿಲಂತೂ ಸಣ್ಣ ಸಣ್ಣ ನೊಣ ಹಾರಾಡ್ತಿರ್ತಾವಲ್ಲ, ಅವೇ ಬಂದು ಮನೆಗೆ ಸೇರ್ಕೊತವೆ. ಅದನ್ನು ಬಿಸಿಲಲ್ಲಿ ಒಣಗಿಸ್ತಲೇ ಮನೆ ಒಳಗಡೆ ಇಟ್ಕೊಂಬಿಡಿ. ಹಸಿ ಇರುತ್ತಲ್ಲ ಈರುಳ್ಳಿ, ಅದಕ್ಕೂ ಅವು ಬಂದು ಮನೇಲಿ ಸೇರ್ಕೊಳ್ಳೋದು. ಅವೇ ಸಣ್ಣ ನೊಣ ಹಾರಾಡ್ತಾ ಇರ್ತವೆ ಮನೆ ತುಂಬ. ಅದಕ್ಕೆ ನಾನು ಈರುಳ್ಳಿ ತಂದರೆ ಡೈರೆಕ್ಟ್ ಮನೆ ಒಳಗಡೆ ಇಟ್ಕೊಳ್ಳಲ್ಲ, ಆಚೆ ಇಟ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಆಮೇಲೆ ಮನೆ ಒಳಗಡೆ ಜೋಡಿಸ್ಕೊಳ್ಳೋದು. ಹಂಗೆ ಮಾಡ್ತೀನಿ ನಾನು. ಎಲ್ಲ ಆಯ್ತಲ್ಲ, ಹನೀಶು ಕ್ರಿಕೆಟ್ ಕ್ಲಾಸ್ಗೆ ಹೋದ, ರೆಡಿ ಆಗಿಬಿಟ್ಟು. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ, ಅರ್ಜೆಂಟಾಗಿ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ಹಾಗೆ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ನಿಮ್ಮಿಂದ ಒಳ್ಳೊಳ್ಳೆ ಸಪೋರ್ಟ್ ಸಿಗ್ತಾಯಿದೆ, ಅದಕ್ಕೂ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.